ಅವರು ಕೂಡ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಈ ಎಲ್ಲ ಮಾನ್ಯರಿಗೆ ಮತ್ತೊಮ್ಮೆ ಗುರುಸಿದ್ದೇಶ್ವರ ಯುವಕ ಸಂಘ ವತಿಯಿಂದ ತುಂಬ ಹೃದಯದ ಸ್ವಾಗತ ಸುಸ್ವಾಗತ. ಇನ್ನೇನು ಕೆಲವು ಕ್ಷಣಗಳಲ್ಲಿ ನಮ್ಮ ಕರ್ನಾಟಕ ತಂಡ ಸರಳ ಸಜ್ಜನಿಕೆಯ ರಾಜಕಾರಣಿ, ಕರ್ನಾಟಕ ಘನ ಸರ್ಕಾರದ ಲೋಕೋಪಯೋಗಿ ಇಲಾಖೆಯ ಸಚಿವರು, ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಬಡವರ ಬಂಧು ದೀನದಲಿತರ ನಾಯಕರಾಗಿರುವಂತಹ ಸನ್ಮಾನ್ಯ ಶ್ರೀ ಸತೀಶಣ್ಣ ಜಾರಕಿಹೊಳಿ ಅವರು ಕೆಲವೇ ಕ್ಷಣಗಳಲ್ಲಿ ಪರಮಾನಂದವಾಡಿ ಗ್ರಾಮಕ್ಕೆ ಆಗಮಿಸಲಿದ್ದಾರೆ. ದಯವಿಟ್ಟು ಎಲ್ಲ ಮಾನ್ಯರು ಕೂಡ ಈ ಒಂದು ತಮ್ಮ ಆಸನಗಳಲ್ಲಿ ಆಸೀನರಾಗಿ ಪಂದ್ಯಾವಳಿಯನ್ನ ಆಲಿಸಬೇಕೆಂದು ತಮ್ಮಲ್ಲಿ ಮತ್ತೊಮ್ಮೆ ಆಯೋಜಕರ ಪರವಾಗಿ ವಿನಂತಿಸ್ತಾ ಇದ್ದೀವಿ. ಈಗಾಗಲೇ ಪಂದ್ಯ ಆರಂಭಿಸಿದ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಅಂತಿಮ ಕ್ವಾರ್ಟರ್ ಫೈನಲ್ ಪಂದ್ಯ. ವಂದೇ ಭಾರತ್ ಬೆಂಗಳೂರು ಆರಂಭದಲ್ಲಿ ಸುಖ ಅಂತ ಇದ್ದಾರೆ. ಏಕಾಂತದ ಸಂಪಾದನ 2-0 ಪಂದ್ಯ. ಇಲ್ಲಿ ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಸಾಹಿಲ್, ಮಹಿಳಾ ಅಂಗಣದಲ್ಲಿ ಕೂಡ ಇದೀಗ ತಾನೇ ಪಂದ್ಯ ಆರಂಭಗೊಂಡಿದೆ. BCR ಅಕಾಡೆಮಿ ಚಿಕ್ಕಮಗಳೂರು ವಿರುದ್ಧ ಸಾಧನ ಮಾಲಸೋಡ. ಎರಡು 1 ಪಂದ್ಯ. ಇಲ್ಲಿ ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಗಣೇಶ್, ವೇಗದ ದಾಳಿಗಾರ ಕಾದು ನಡುವ ನಿರೀಕ್ಷೆಗೂ ಮೀರಿ ಹರಿದು ಬಂದ ಜನಸಾಗರದಲ್ಲಿ ಮೂಡಿ ಬರುತ್ತಿರುವ ಪರಮಾನಂದವಾಡಿ ಕಬಡ್ಡಿ ವೈಭವ. ವೇಗದ ದಾಳಿಗಾರನೇ ಅಂಕಣದಿಂದ ಆಚೆಗೆ ಕಳಿಸ್ತಾ ಇದ್ದಾರೆ. ಇಲ್ಲಿ ಮತ್ತೊಮ್ಮೆ ನಿಖಿಲ್, ದಯವಿಟ್ಟು ನೋಡಿ ಕುಂಬಾರ್ ಸರ್ ಪೇಷಂಟ್ ನೋಡಿ ಅನಕ ಕೇಸ್ ಪೇಪರ್ ಮಾಡಿದ್ರೆ ಬರ್ತಾರ. ಮತ್ತೊಮ್ಮೆ ದಾಳಿ ಭಾಗದಲ್ಲಿ ವಿನೋದ್, ಹಾಗೇನೆ ಹಲೋ. ಮತ್ತೊಂದು ಸಂತಸದ ಸಂಗತಿ, ಪರಮಾನಂದವಾಡಿ ಗ್ರಾಮದಲ್ಲಿ ಇದೇ ಬರ್ತಕ್ಕಂಥ ನವೆಂಬರ್ 1 ಕರ್ನಾಟಕ ರಾಜ್ಯೋತ್ಸವ ನಿಮಿತ್ತವಾಗಿ ನವೆಂಬರ್ 1, 2, 3 ಶ್ರೀ ಬಸವ ಸ್ಪೋರ್ಟ್ಸ್ ಕ್ಲಬ್ ಪರಮಾನಂದವಾಡಿ ಇವರ ನೇತೃತ್ವದಲ್ಲಿ ಅಂತಾರಾಜ್ಯ ಮಟ್ಟದ ಪುರುಷ ಹಾಗೂ ಮಹಿಳೆಯರ ಖೋ-ಖೋ ಪಂದ್ಯಾವಳಿಯನ್ನ ಸಂಘಟಿಸ್ತಾ ಇದ್ದಾರೆ. ಪಂದ್ಯಾವಳಿಯಲ್ಲಿ 18 ತಂಡಗಳಿಗೆ ಮಾತ್ರ ಅವಕಾಶವಿರುತ್ತದೆ. ಈ ಒಂದು ಪಂದ್ಯಾವಳಿಯ ಪ್ರಥಮ ಬಹುಮಾನ 50,000, ದ್ವಿತೀಯ ಬಹುಮಾನ 30,000, ತೃತೀಯ ಬಹುಮಾನ 20,000, ಚತುರ್ಥ ಬಹುಮಾನ 10,000. ಇದೇ ತರ ಮಹಿಳಾ ಪಂದ್ಯಾವಳಿಗೆ ಕೂಡ ಸೇಮ್ ಬಹುಮಾನ ಇರ್ತದೆ. ಈ ಒಂದು ಪಂದ್ಯಾವಳಿಯನ್ನ ಆಯೋಜನೆ ಮಾಡತಕ್ಕಂತ ಶ್ರೀ ಬಸವ ಸ್ಪೋರ್ಟ್ಸ್ ಕ್ಲಬ್ ಪರಮಾನಂದವಾಡಿಯ ಎಲ್ಲ ಸರ್ವ ಸದಸ್ಯರಿಗೆ ಮತ್ತೊಮ್ಮೆ ಒಂದ್ಸಲ ಜೋರು ಚಪ್ಪಾಳೆಯೊಂದಿಗೆ ಈ ಸಂದರ್ಭದಲ್ಲಿ ನಾವುಗಳು ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಹೆಚ್ಚಿನ ಮಾಹಿತಿಗಾಗಿ ರಾಷ್ಟ್ರೀಯ ಖೋ-ಖೋ ತಾರೆ ಆಗಿರುವಂತಹ ಮಲ್ಲಿಕಾರ್ಜುನ್ ಗೌಲ್ಗುಂಡ್ ಗುರುಗಳನ್ನ ತಾವುಗಳು ಸಂಪರ್ಕಿಸಿ ಅಂತ ವಿನಂತಿಸ್ತಾ ಇದ್ದೀವಿ. ಮಹಿಳೆಯರಪ್ಪ ಸರ್, ಹಾವೇರಿ ಮಹಿಳೆಯರಪ್ಪ ಅವರು ದೋಡ ಕೌಲು ತಾಡ್ರಾಳ್ ಮುತ್ತು. ಮಹಿಳೆಯರಪ್ಪ ಸರ್, ತಾವು ಹೇಳಿದ್ರಿ ಹಾವೇರಿ. ಈ ಒಂದು ಪಂದ್ಯಾವಳಿಗೆ ವಿಶೇಷ ಆಮಂತ್ರಿತರಾಗಿ ಆಗಮಿಸಿರುವಂತಹ ಕಮಲಾಪುರ ಗ್ರಾಮದ ಹಿರಿಯರಾಗಿರುವಂತಹ ಶ್ರೀಯುತ ಸುನೀಲ್ ಗೌಡನ ಪಾಟೀಲ್ ರವರನ್ನ ಗುರುಸಿದ್ದೇಶ್ವರ ಯುವಕ ಸಂಘದ ವತಿಯಿಂದ
ಸತೀಶನ ಕೋಳೂರವರು ಆಗಮಿಸಿ ಈ ಕಬಡ್ಡಿ ಪಂದ್ಯಾವಳಿಯ ರೂವಾರಿಗಳಾಗಿರುವಂತಹ ಶ್ರೀಯುತ ಸುರೇಶನ ಅಂಬೀರವರು ಅಮಾನಿಯರನ್ನ ಗೌರವಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ಬರಮಾಡಿಕೊಳ್ತಾ ಇದ್ದಾರೆ. ಸನ್ಮಾನವನ್ನ ಸ್ವೀಕರಿಸಿದಂತ ಸನ್ಮಾನವನ್ನ ನೆರವೇರಿಸಿಕೊಟ್ಟಂತ ಈ ಒಂದು ಮಾನ್ಯರಿಗೆ ಸಂಘದ ಪರವಾಗಿ ಮತ್ತು ಗ್ರಾಮದ ಪರವಾಗಿ ತುಂಬ ಹೃದಯದ ವಂದನೆ, ಅಭಿನಂದನೆ. ಹಾಗೆಯೇ ಬಸವರಾಜನ ಸನ್ವೀರ್ ಅವರನ್ನ ಸ್ವಾಮಿ ವಿವೇಕಾನಂದ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಶ್ರೀಯುತ ಬಸವರಾಜನ ಸನ್ವೀರ್ ಅವರನ್ನ ಕೂಡ ಈ ಸಂದರ್ಭದಲ್ಲಿ ಸುರೇಶನ ಅಂಬೀರ್ ಅವರು ಅವರನ್ನ ಸನ್ಮಾನಿಸಿ ಗೌರವಿಸಬೇಕೆಂದು ತಮ್ಮಲ್ಲಿ ವಿನಂತಿಸ್ತಾ ಇದ್ದೀವಿ. ಸನ್ಮಾನವನ್ನ ಸ್ವೀಕರಿಸಿರುವಂತಹ ಸನ್ಮಾನವನ್ನ ನೆರವೇರಿಸಿಕೊಂಡಿರುವಂತಹ ಕೊಡುಗೆ ದಾನಿಗಳಿಗೆ ಧನ್ಯವಾದಗಳು. ಮುಂದಿನದಾಗಿ ಪ್ರಗತಿಪರ ರೈತರಾಗಿರುವಂತಹ ಶ್ರೀಯುತ ಪದ್ಮಜಿತ್ ಮೂಡಲ್ಗಿರ್ ಅವರು ಕೆಮಲಾಪುರ ಮಾನ್ಯರಿಗೆ ಸಂಘದ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಯುತ ಸುರೇಶನ ಅಂಬೀರ್ ಅವರು ಸನ್ಮಾನಿಸಿ ಸ್ವಾಗತಿಸಬೇಕೆಂದು ತಮ್ಮಲ್ಲಿ ವಿನಂತಿಸ್ತಾ ಇದ್ದೀವಿ. ಪದ್ಮಜಿತನ ಮೂಡಲ್ಗಿರ್ ಅವರನ್ನ ಈ ಕಾರ್ಯಕ್ರಮದಲ್ಲಿ ಸನ್ಮಾನಿಸಿ ಸ್ವಾಗತಿಸ್ತಾ ಇದ್ದಾರೆ. ಹಾಗೆಯೇ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರಾಗಿರುವಂತಹ ಸುಪಲ್ಯನ ಮುಲ್ಲಾರ್ ಅವರನ್ನ ಈ ಸಂದರ್ಭದಲ್ಲಿ ಸುರೇಶನ ಅಂಬೀರ್ ಅವರು ಸನ್ಮಾನಿಸಿ ಸ್ವಾಗತಿಸಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಪಂದ್ಯಾವಳಿಯ ಬಹುಮಾನದ ಪ್ರಾಯೋಜಕರಾಗಿರುವಂತಹ ಈಶ್ವರನ ಮೂಡೂರ್ ಅವರನ್ನ ಕೂಡ ಈ ಸಂದರ್ಭದಲ್ಲಿ ಸನ್ಮಾನಿಸಿ ಗೌರವಿಸ್ತಾ ಇದ್ದಾರೆ. ಗುರು ಸಿದ್ದೇಶ್ವರ ಯುವ ಸಂಘದ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಯುತ ಸುರೇಶನ ಅಂಬೀರ್ ಅವರು ಒಂದು ಸನ್ಮಾನವನ್ನ ನೆರವೇರಿಸಿಕೊಡ್ಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಈಶ್ವರನ ಮೂಡೂರ್ ಅವರನ್ನ ಕೂಡ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರನ್ನು ಕೂಡ ಈ ಸಂದರ್ಭದಲ್ಲಿ ಸನ್ಮಾನಿಸಿ ಸ್ವಾಗತಿಸ್ತಾ ಇದ್ದಾರೆ. ಹಾಗೆಯೇ ಸಂಜೀವ್ ಬಸಪ್ಪ ಚೌಲಾರ್ ಅವರನ್ನ ಕೂಡ ಈ ಸಂದರ್ಭದಲ್ಲಿ ಸುರೇಶನ ಅಂಬೀರ್ ಅವರು ಸನ್ಮಾನಿಸಿ ಸ್ವಾಗತಿಸ್ತಾ ಇದ್ದಾರೆ. ಸಿರ್ಸೇಲನ ಹಟ್ಟಿಮನ್ನೀರ್ ಅವರನ್ನ ಕೂಡ ವೇದಿಕೆ ಪರ ಸನ್ಮಾನಿಸಿ ಸ್ವಾಗತಿಸ್ತಾ ಇದ್ದಾರೆ. ನಿಜಲಿಂಗಪ್ಪ ಮುರುಗನ್ ಅವರನ್ನ ಕೂಡ ಸಂಘದ ಪರವಾಗಿ ಸ್ವಾಗತಿಸಿ ಸನ್ಮಾನಿಸ್ತಾ ಇದ್ದಾರೆ. ನಿಜಲಿಂಗಪ್ಪ ಮುರುಗನ್ ಅವರನ್ನ ಕೂಡ ಈ ಸಂದರ್ಭ PKPS ಉಪಾಧ್ಯಕ್ಷರು ಪರಮಾನಂದ ಮಾಡಿ ಸಂದರ್ಭದಲ್ಲಿ ಅವರನ್ನು ಕೂಡ ಸನ್ಮಾನಿಸಿ ಸ್ವಾಗತಿಸ್ತಾ ಇದ್ದಾರೆ ಸಂಘದ ಪರವಾಗಿ. ಲಕ್ಷ್ಮಣನ ಚೌಲಾರ್ ಅವರಿಗೆ ಸತೀಶ್ ಕೋಳೀರ್ ಅವರಿಂದ ಸನ್ಮಾನಿಸಿ ಸ್ವಾಗತಿಸ್ತಾ ಇದ್ದಾರೆ. ನಜೀರ್ ಡಾಂಗೆ ಅಲಿಯಾಸ್ JDS ಅವರನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಸನ್ಮಾನಿಸಿ ಸ್ವಾಗತಿಸ್ತಾ ಇದ್ದಾರೆ. In the main section, next match, Montejana Abhimani Alakanur versus Alwaz Modbidri. Maheshana Abhimani Alakanur versus Alwaz Modbidri. ಈ ಎರಡು ಬಂದ ಸಿದ್ಧತೆಯಲ್ಲಿರಬೇಕು. ಇದು ನಿಮಗೆ ಬದಲಾಯಿಸರಿ. ಇಲ್ಲಿವರೆಗೆ ಅನಂತ ಕೋಟಿ ಕೋಟಿ ಧನ್ಯವಾದಗಳು.
12-7 ಪಂದ್ಯ ಸಾಗ್ತಾ ಇದೆ. ಪುರುಷರ ವಿಭಾಗದಲ್ಲಿ ಕೊನೆ ಆಟಗಾರ ವಂದೇ ಭಾರತ್ ಬೆಂಗಳೂರು ತಂಡದ ಪರವಾಗಿ ಬೆಂಚ್. ಬೋನಸ್ ಪಾಯಿಂಟ್ ವಂದೇ ಭಾರತ್ ಬೆಂಗಳೂರು 1+2 3 ಪಾಯಿಂಟ್ ಶಿವಮೊಗ್ಗ ಕೌಲು. ಮತ್ತೊಮ್ಮೆ ಸಾಹಿಲ್ ಪಾಟೀಲ್. ಡಿಫೆನ್ಸ್ ವಿಭಾಗದಲ್ಲಿ ಮಿಸ್ಟೇಕ್ ಆಗ್ತಾ ಇದೆ. ಅಲ್ಲಿ ಇನ್ಸರ್ಟ್ ಕುತ್ಕೊಡ್ರಿ ರಾಯಪ್ಪ ಅವ್ರು, ನಿಮ್ಮ ಇನ್ಸರ್ಟ್ ಕುತ್ಕೊಡ್ರಿ, ಸ್ವಲ್ಪ ಆಟಗಾರರಿಗೆ ಅಲ್ಲಿ ಕೂಡ್ಲಿಕ್ಕೆ ಅವಕಾಶ ಕೊಡಿ. 17-8 ಪಂದ್ಯ ಸಾಗ್ತಾ ಇದೆ. ಗಣೇಶ್ ಮತ್ತೊಮ್ಮೆ ದಾಳಿಯಲ್ಲಿ ಚೆಕ್. ಹಲೋ ಹಲೋ ಚೆಕ್. ಮತ್ತೊಮ್ಮೆ ನಿಲೇಶ್. ಹಲೋ, ಸ್ವಲ್ಪ ಸೌಂಡ್ ಕೊಡಿ ಮೈಕ್. ಚೆಕ್. ಹಲೋ ಚೆಕ್. ಹಲೋ ಓಕೆ. 17-8 ಪಂದ್ಯ ಸಾಗ್ತಾ ಇದೆ. 17-8. ಮತ್ತೊಮ್ಮೆ ದಾಳಿ ಭಾಗದಲ್ಲಿ ವಿನೋದ್ ಬಾಗಲಕೋಟೆ ಮೂಲದ ಆಟಗಾರ. 17-8 ಪಂದ್ಯ ಸಾಗ್ತಾ ಇದೆ. ಕೌಲೋ ತಂಡ ಸಾಕಷ್ಟು ಅಂತರದಲ್ಲಿ ಆರಂಭದಲ್ಲಿ. ಆನ್ ದಿ ಲೈನ್, ನೋ ಬೋನಸ್. ಬಿಡುವಿಲ್ಲದ ನಿರಂತರವಾಗಿ ಕೌಲೋ ತಂಡವನ್ನ ಇಲ್ಲಿವರೆಗೆ ತಂದಿರುವಂತ ಏಕಾಂಗಿ ಹೋರಾಟಗಾರ ಸಾಹಿಲ್ ಮತ್ತೊಮ್ಮೆ. ನಿನ್ನೆಯಿಂದ ಬಹಳ ಒಂದು ಉತ್ತಮ ರೀತಿಯಂತ ಪ್ರಮಾಣದ ಮಾಡಿ ಕಬಡ್ಡಿ ವೈಭವದಲ್ಲಿ ಶಾಂತಿ ಸುವ್ಯವಸ್ಥೆ ಭದ್ರತೆಯನ್ನು ಕಾಪಾಡಿರುವಂತ ನಮ್ಮ ಕುರ್ಚಿ ಠಾಣೆಯ ಎಲ್ಲ ಪೊಲೀಸ್ ಸಿಬ್ಬಂದಿಯವರಿಗೂ ಕೂಡ ನಾವು ಎಷ್ಟು ಬಾರಿ ಕೃತಜ್ಞಗಳು ಸಲ್ಲಿಸಿದ್ರು ಕೂಡ ಕಡಿಮೆ. ಬಹಳ ಒಂದು ಉತ್ತಮ ರೀತಿಯಲ್ಲಿ ಯಾವುದೇ ತರಹದ ತಂಟೆ ತಕರಾರು ಆಗದ ಬೆಂಬಲ ಕೊಟ್ಟಿದ್ದಾರೆ. ಆ ಕೊಟ್ಟಂತ ಕೊಡುಗೆ ದಾನಿಗಳಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಪುರುಷ ದೇಶದ ಯುವಕ ಸಂಘದ ವತಿಯಿಂದ ತುಂಬ ಹೃದಯದ ವಂದನ, ಅಭಿನಂದನೆ. ಬಿಡಲ್ಲ ಮುಂದಿನ ವರ್ಷಕ್ಕೆ ಮಹಿಳಾ ಕಬಡ್ಡಿ ಪಂದ್ಯಾವಳಿಯ ದ್ವಿತೀಯ ಬಹುಮಾನವನ್ನ ನೀವು ಆಯೋಜಕರು ಎಷ್ಟು ಹೇಳಿದ್ರು ಕೂಡ ನಾನು ಕೊಡ್ತೀನಿ ಅಂತ ಸ್ವ ಮನಸ್ಸಿನಿಂದ ಸ್ವ ಇಚ್ಛೆಯಿಂದ ಒಪ್ಪಿಕೊಂಡಿರುವಂತ ಶ್ರೀಯುತ ಅಮಿತ್ ಅನ್ನ ಸಾಬ್ನೆ ಇಂಜಿನಿಯರ್ ಈಗಾಗಲೇ ಮುಂಬೈನಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಮುಂದಿನ ವರ್ಷಕ್ಕೆ ಮಹಿಳಾ ವಿಭಾಗಕ್ಕೆ 30,001 ರೂಪಾಯಿನ ದ್ವಿತೀಯ ಬಹುಮಾನ ಆಗಿ ಕೊಡ್ಬರ್ತಾ ಇದ್ದಾರೆ. ಒಂದ್ಸಲ ಜೋರು ಚಪ್ಪಾಳಿಯೊಂದಿಗೆ ಈ ಸಂದರ್ಭದಲ್ಲಿ ತಾವುಗಳು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ ಆ ಮಾನ್ಯರಿಗೆ. ಬೆಂಚಪ್ಪ ಹೊರಗೋಗಿ ರೈಡ್ ಎಂಟ್ರಿ ಆದ್ಮೇಲೆ ನೀವು ಇನ್ನೂ ಲಾಬಿನಲ್ಲಿ ಇದ್ರಿ, ಅದಕ್ಕೆ ನಿಮ್ಮನ್ನ ಹೊರಗೆ ಕಳಿಸ್ತಾ ಇದ್ದಾರೆ ತೀರ್ಪುಗಾರರು. ಕಬಡ್ಡಿ ನಿಯಮಕ್ಕೆ ತಕ್ಕಂತೆ ನಿರ್ಣಾಯಕರ ನಿರ್ಣಯಕ್ಕೆ ಬದ್ಧರಾಗಿ ಪಂದ್ಯ ಆಡಬೇಕು. ಬೇಡ ಬೆಂಗಳೂರು ತನಗೆ ಮಾಡು ಇಲ್ಲವೇ ಮಾಟಿ ದಾಳಿಯಲ್ಲಿ ಕುಮ್ಮಟ ನಗರಿಯ ದಾಳಿಗಾರ ಗಣೇಶ್.
ಪಂದ್ಯಾವಳಿ ಇನ್ನು ಮುಂದೆ ಸೆಮಿಫೈನಲ್ ಪಂದ್ಯಗಳು ಆರಂಭ ಆಗಲಿವೆ. ಮೈದಾನದ ಒಳಭಾಗದಲ್ಲಿ ಆಟಗಾರರನ್ನ ನಿರ್ಣಾಯಕರನ್ನ ಹೊರತುಪಡಿಸಿ ಉಳಿದಂತವರೆಲ್ಲ ತಕ್ಷಣ ಹೊರಗಡೆ ಹೋಗ್ಬೇಕು. ಪಂದ್ಯಾವಳಿಗೆ ಸಿದ್ದಪ್ಪ ನಿಂಗಪ್ಪ ಮುರುಗನವರವರು ಕೂಡ 2500 ರೂಪಾಯಿಯನ್ನ ಕೊಡ ಮಾಡಿದ್ದಾರೆ. ಕೊಟ್ಟಂತ ಮಾನ್ಯರಿಗೂ ಕೂಡ ಸಂಘದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. 2 ಅಂತರದಲ್ಲಿ ಮಾಡುವುದು ರೋಚಕತೆಯಿಂದ ಪಂದ್ಯ ಸಾಗುತ್ತಾ ಇದೆ. ಪುರುಷ ಅಂತರದಲ್ಲಿ 18-11 ಮಹಿಳಾ ಅಂತರದಲ್ಲಿ 16-14 ಪಂದ್ಯ. 2 ಅಂಕದ ಅಂತರದಲ್ಲಿ ಕಾಪಿನಾಡು ಚಿಕ್ಕಮಗಳೂರು. ನೀನ್ ದೋಸ್ತು ನಾಲ್ಕು ಕ್ಲಾಸ್ಮೇಟ್ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರಾಗಿರುವಂತಹ ಶ್ರೀಯುತ ಸುನೀಲ್ ಬಸವಣ್ಣ ಪಾಟೀಲ್ ಅವರು ಕೂಡ ಸಂಘಕ್ಕೆ 5,000 ರೂಪಾಯಿಯನ್ನ ಕೊಡ ಮಾಡಿದ್ದಾರೆ. ಕೊಟ್ಟಂತ ಮಾನ್ಯರಿಗೂ ಕೂಡ ಈ ಸಂದರ್ಭದಲ್ಲಿ ಸಂಘದ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಹಾಗೆಯೇ ಸಂತೋಷ್ ಬಸವರಾಜ್ ಸಣಗೂರ್ ಅವರು ಕೂಡ ಪ್ರಾಚಾರ್ಯರು ಸ್ವಾಮಿ ವಿವೇಕಾನಂದ ಶಿಕ್ಷಣ ಮಂಡಳಿ ಮಾಡಿ ಅಮಾನಿಯರು ಕೂಡ ಸಂಘಕ್ಕೆ 5,001 ರೂಪಾಯಿಯನ್ನ ಕೊಡ ಮಾಡಿದ್ದಾರೆ. ಕೊಟ್ಟಂತ ಕೊಡುಗೆ ದಾನಿಗಳಿಗೂ ಕೂಡ ಮತ್ತೊಮ್ಮೆ ಗುರುಸಿದ್ದೇಶ್ವರ ಯುವಕ ಸಂಘದ ವತಿಯಿಂದ ತುಂಬ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಅರಿಯಂತ ಗ್ಲಾಸ್ ಸ್ಟೋರ್ಸ್ ಮಾಲೀಕರಾಗಿರುವಂತಹ ಹಾಗೆಯೇ ಯುವ ಧುರೀಣರಾಗಿರುವಂತಹ ಶ್ರೀಯುತ ರಾಮಸಾಬಣ್ಣ ದಂಡೇಶ್ವರಿ ಅವರು ಕೂಡ ಸಂಘಕ್ಕೆ 5,001 ರೂಪಾಯಿಯನ್ನ ನೀಡಿದ್ದಾರೆ. ಆ ಮಾನ್ಯರಿಗೂ ಕೂಡ ಸಂಘದ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಬಾಹುಬಲಿ ಗಂಡೇಶ್ವರಿ ಅವರು ಕೂಡ ಸಂಘಕ್ಕೆ 5,000 ರೂಪಾಯಿಯನ್ನ ನೀಡಿದ್ದಾರೆ. ಕೊಟ್ಟಂತ ಎಲ್ಲಾ ಕೊಡುಗೆ ದಾನಿಗಳಿಗೂ ಕೂಡ ಮತ್ತೊಮ್ಮೆ ಮಗಲೊಮ್ಮೆ ಆಯೋಜಕರ ಪರವಾಗಿ ತುಂಬ ಹೃದಯದ ವಂದನೆ ಜೊತೆಗೆ ಅಭಿನಂದನೆಗಳನ್ನ ಅರ್ಪಿಸ್ತಾ ಇದ್ದೀವಿ. ಸದಾನಂದ ಹೊನ್ನಪ್ಪ ಸಣವಿ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಅವರು ಕೂಡ 5,000 ರೂಪಾಯಿಯನ್ನ ನೀಡಿದ್ದಾರೆ. ಅಮಾನಿಯರಿಗೂ ಕೂಡ ಸಂಘದ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಮಹಿಳಾ ವಿಭಾಗದಲ್ಲಿ ಬಹಳ ಒಂದು ರೋಚಕತೆಯಿಂದ ಪಂದ್ಯ ಸಾಗುತ್ತಾ ಇದೆ. 2+2 4.2 ಚಿಕ್ಕಮಗಳೂರು ಟೈಮ್ ಔಟ್ ಬಾಲಸೋರ 24-15 ಪಂದ್ಯ 24-50. ಅನೇಕ ಪರಮಾನಂದವಾಡಿ ಗ್ರಾಮಕ್ಕೆ ಹಲವಾರು ಚಾನೆಲ್ಗಳ ಮಾಧ್ಯಮದ ಮಿತ್ರರು ಆಗಮಿಸ್ತಾ ಇದ್ದಾರೆ. ಸ್ಥಳೀಯ ಮಾಧ್ಯಮದ ಮಿತ್ರರಾಗಿರುವಂತಹ ಶಶಾಂಕನವರು ಹಾಗೇನೆ ಆತ್ಮೀಯರಾಗಿರುವಂತಹ ಯಲ್ಲಪ್ಪನವರು ಕೂಡ ಅನೇಕ ಮಾಧ್ಯಮದ ಮಿತ್ರರು ಕೂಡ ಪಂದ್ಯಾವಳಿಯಲ್ಲಿ ಪಾಲ್ಗೊಂಡಿದ್ದಾರೆ. ಈ ಒಂದು ಪರಮಾನಂದವಾಡಿ ಕಬಡ್ಡಿ ನೋಟವನ್ನ ಇಡೀ ರಾಜ್ಯದ ತುಂಬ ಬಿತ್ತರಿಸಲಿಕ್ಕೆ ಆಗಮಿಸಿರುವಂತಹ ಮಾಧ್ಯಮದ ಎಲ್ಲಾ ಮಿತ್ರರಿಗೂ ಕೂಡ ಗುರುಸಿದ್ದೇಶ್ವರ ಯುವಕ ಸಂಘದ ವತಿಯಿಂದ ಆತ್ಮೀಯವಾದ ಸ್ವಾಗತದ ಜೊತೆಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಇನ್ನೇನು ಕೆಲವು ಕ್ಷಣಗಳಲ್ಲಿ ನಮ್ಮ ಕರ್ನಾಟಕ ಜನ ಸರ್ಕಾರದ ಲೋಕೋಪಯೋಗಿ ಇಲಾಖೆಯ ಸಚಿವರು, ನಮ್ಮ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಬೆಂಗಳೂರು ತನಗೆ ಮಾತು ಇಲ್ಲದ ಮಟ್ಟಿ ಗಣೇಶವರ ಬಂಧನ ಆಡ್ತಾಗ ತುಷಾರ್ ಅವರಿಂದ ಎಂಗಲ್ ಹೊಲ್ ಬಂದು ಸರಿಯಾದ ಸಮಯಕ್ಕೆ ಸಹ ಆಟಗಾರ ಸಪೋರ್ಟ್ ಕೂಡ ಅಷ್ಟೇ ಚೆನ್ನಾಗಿ ಸಿಗ್ತಾರೆ. ನಿಲೇಶ್ ಈಗ ಕ್ವಾರ್ಟರ್ ಲಾಸ್ಟ್ ಕ್ವಾರ್ಟರ್ ಸೆಮಿಫೈನಲ್ ಹಾಗೆಯೇ ಪಂದ್ಯಾವಳಿ ಯಶಸ್ಸು ಆಗಲಿಕ್ಕೆ ಅದ್ಭುತವಾದಂತ ಟ್ಯಾಕಲ್ ಆಡ್ತಾ ಇದೆ. ಮಾರುತಿ ಅವರಿಂದ ಬಿಗಿಯಾದ ಹಿಡಿತ ಬಹಳ ಸಮಯದ ನಂತರ ಒಂದು ಹಿಂಜಾಗದಿಂದ ಟ್ಯಾಕಲ್ ಬರ್ತಾ ಇದೆ. 20-13 ಪಂದ್ಯ 7 ಅಂಕಗಳ ಅಂತರದಲ್ಲಿ ಶಿವಮೊಗ್ಗ ಕೋಲು. ರೈಟ್ ಕಾರ್ನರ್ ನಲ್ಲಿ ವೈಭವ್ ಇದ್ರೆ, ಲೆಫ್ಟ್ ಕಾರ್ನರ್ ನಲ್ಲಿ ತುಷಾರ್ ಇದ್ದಾರೆ. ಅದರ ಮಧ್ಯದಲ್ಲಿ ಗಣೇಶ್ ಅವರ ದಾಳಿ. ದೊಡ್ಡ ಜರ್ಸಿ ಹೋಲ್ಡ್ ಅಂತ ಹೇಳ್ತಾ ಇದ್ದಾರೆ. 20-15 ಇಲ್ಲಿ ಮತ್ತೊಮ್ಮೆ ಮಹಾರಾಷ್ಟ್ರ ರಾಜ್ಯದಿಂದ ಅಂಡರ್-19 ಭಾಗದಲ್ಲಿ
ಅಮಿತವಾದಂತ ಹಿಡಿತ ಸತತವಾಗಿ 2ನೇ ಬಾರಿ ಟ್ಯಾಕಲ್ನಲ್ಲಿ ಭಾಗಿಯಾಗಿದ್ದಾರೆ ಮಾರುತಿ ಎಡಗುಂದಿ ಮೂಲದ ಆಟಗಾರ. ಎಡಗುಂದಿ ಹುಡುಗರು ಎಲ್ಲೇ ಆದ್ರಪ್ಪ ಸುಪಟಗಳಾಡಿದ ಮತ್ತೊಮ್ಮೆ ಗಣೇಶ್ ಅಲ್ಲ ಖುಷಿ ಆದ್ರೆ ಮಾತ್ರ ಚಪ್ಪಾಳೆ ಮಾಡಿರು. ಮಾದೇವನ ಭೂಷಾಳ್ ಅವರು ಈ ಒಂದು ಪಂದ್ಯ ನೋಡಿ ಆನಂದ ಭರಿತರಾಗಿ ಪಂದ್ಯದಲ್ಲಿ ಜಯಶಾಲಿ ಆದಂತ ತಂಡಕ್ಕೆ 500 ರೂಪಾಯಿ ಘೋಷಣೆ ಮಾಡಿದಂತ ಮಾನ್ಯರಿಗೆ ತುಂಬಾ ಧನ್ಯವಾದಗಳು. ನೋಡ್ಬೇಕಿಲ್ಲಿ ಏನಾಗುತ್ತೆ ಅಂತ ಪಂದ್ಯ 22-20. ಒಂದು ಕಡೆ ಕೌಲು ಕಡೆಗೆ ಸಾಯಿಲ್ ಇದ್ರೆ ಬೆಂಗಳೂರು ಕಡೆಗೆ ಕಡೆ ರೈಡರ್ಗಳ ಕಮಾಲ್ ಏನಾಗುತ್ತೆ ಅಂತ ಕಾದು ನೋಡುವ ಕ್ಷಣಗಣನೆ ಆರಂಭಗೊಂಡಿದೆ. ನಿರಂತರ ದಾಳಿ ಭಾಗದಲ್ಲಿ ಸಾಗುತ್ತಿರುವಂತ ಆಟಗಾರ ನೋಡುಗರ ಮನಸ್ಸೆಳೆದಂತ ಪರಮಾನಂದ ಮಾಡಿ ಕಬಡ್ಡಿ ವೈಭವ ವಾಪಸ್ ಅತಿಯನ್ನ ಪಡೀತಾ ಇದ್ದಾರೆ. लास्ट 5 मिनट्स का और 5 निमिष आपके आखिरी 5 मिनट अभी खेल बाकी है. NYB प्लेयर प्रो कबड्डी सीजन 10 पाटना पायरेट्स ತಂಡಕ್ಕೆ ಆಗಿರುತ್ತಾರೆ. ಇಂದಿನ ದಾಳಿಯಲ್ಲಿ 2 ಅಂಕದ ಸಂಪಾದನೆಯೊಂದಿಗೆ ತಂಡಕ್ಕೆ ಆಶ್ಚರ್ಯವಾದಂತ ಆಟಗಾರ ಮತ್ತೊಮ್ಮೆ ವಾಪಸ್ ಅತಿಯನ್ನ ಪಡೀತಾ ಇದ್ದಾರೆ. ಇಲ್ಲಿ ಮತ್ತೊಮ್ಮೆ ರಾಷ್ಟ್ರೀಯ ತಾರ ಬಾಗಲಕೋಟೆ ಮೂಲದ ಆಟಗಾರ ವಿನೋದ್. ನೋಡಬೇಕಿಲ್ಲಿ ಎಲ್ಲಿ ನೋಡಿದಲ್ಲಿ ಜನಸಾಗರ. ಆನ್ ದಿ ಲೈನ್ ಸಂತ ತೀರ್ಪುಗಾರರ ಸೂಚನೆ ಆಗ್ತಾ ಇದೆ. ಹಾಗನೇ ಈ ಒಂದು ಪಂದ್ಯಾವಳಿಗೆ ಸಂಪೂರ್ಣವಾಗಿ ಸಹಕಾರದೊಂದಿಗೆ ಪ್ರೋತ್ಸಾಹ. ಈ ಒಂದು RBSC ಮುಂಬೈ ಮತ್ತು ಉತ್ತರ ಪ್ರದೇಶದಿಂದ ಆಗಮಿಸಿರುವಂತಹ ಮೀರತ್ ತಂಡದ ಮಹಾರಾಷ್ಟ್ರ ಮತ್ತು UP ತಂಡ ಪಂದ್ಯದ ಪರಿಚಯ ಕಾರ್ಯಕ್ರಮಕ್ಕಾಗಿ ಅತಿಥಿ ಅಭ್ಯಾಸಗಳನ್ನ ಮೈದಾನಕ್ಕೆ ಆಹ್ವಾನಿಸ್ತಾ ಇದ್ದೀವಿ. ಆ ಒಂದು ಮಾನ್ಯರು ದಯವಿಟ್ಟು ಸಮಯ ಕಡಿಮೆ ಇದೆ ಆದ್ಮೇಲೆ ನಾವು ಕರೆ ನೀಡಿದ ತಕ್ಷಣವೇ ಒಂದು ಮೈದಾನಕ್ಕೆ ತಾವು ಅಣಿ ಆಗಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಪಟ್ನಾ ರೈಡರ್ಸ್ ಸಿಲೆಕ್ಷನ್ ಆದಂತ ಆಟಗಾರ ಹೇಳ್ಬನ್ನಿ. ಹಾಗನೇ ಈ ಭಾಗದ ಪಂದ್ಯದ ಪರಿಚಯ ಕಾರ್ಯಕ್ರಮದಲ್ಲಿ ಊರಿನ ಎಲ್ಲಾ ಗಣ್ಯಾತಿ ಗಣ್ಯರು ಪಂದ್ಯಾವಳಿಯ ಸುರೇಶ್ ಸರ್ ಲೈನ್ ಅಪ್ ಮಾಡಿಸಿ ಪ್ಲೀಸ್. ದಯವಿಟ್ಟು ಅತಿಥಿಗಳು ಬರ್ತಾ ಇದ್ದಾರೆ. ಪ್ರಭಾತ್ ಸರ್ ಎಲ್ಲ ಅತಿಥಿ ಅಭ್ಯಾಗತರನ್ನ ಮೈದಾನಕ್ಕೆ ಆಹ್ವಾನಿಸಿರುವಂತಹ ನಮ್ಮೆಲ್ಲ ಗುರುಸಿದ್ದೇಶ್ವರ ಈ ಒಂದು ಸಂಘ ಸುನೀಲಣ್ಣ ಬಸವಣ್ಣನ ಪಾಟೀಲ್ ಅವರನ್ನ ಬಸವರಾಜ್ ಸಿದ್ದಪ್ಪ ದಿಲೀಪಣ್ಣ ಗಂಡೇಶ್ವರ ಅವರು ಕೂಡ ಈ ಒಂದು ಪಕ್ಷ ಇದ್ದಾರೆ. ಅವರು ಕೂಡ ಕೊನ್ನಟ್ಟಿ ಎಲೆಕ್ಟ್ರಾನಿಕ್ ಮಾಲೀಕರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಾನು ಅಧ್ಯಕ್ಷರು ಕೂಡ ಈ ಒಂದು ಸಂದರ್ಭದಲ್ಲಿ ನಮ್ಮೊಟ್ಟಿಗೆ ಪಾಲ್ಗೊಂಡಿದ್ದಾರೆ. ಹಾಗೆಯೇ ಕೂಡ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಆಯ್ತಾಯ್ತು. ಹಾಗೇನೆ ಮಾಡ ಸರಿ. ಈಗ ಒಂದು ನಡೆದ ಪಂದ್ಯದಲ್ಲಿ ಗೆದ್ದಂತ ತಂಡಕ್ಕೆ ವೀರಭದ್ರ ಬಸಪ್ಪ ಅಂಬಿ ನದಿ ಇಂಗಳಗಾಂವ್
ಶಿವಯೋಗಿ ಹಾಲಿನ ಡೇರಿ ಓಂಕಾರ ಲಕ್ಷ್ಮಿ ಮಾಲೀಕರಾಗಿರುವಂತ ಮಾನ್ಯರು ಈ ಪಂದ್ಯದಲ್ಲಿ ಯಾರು ಗೆಲ್ತಾರೆ ಅವರಿಗೆ 50 ಪ್ರೇಕ್ಷಕರು ಒಂದ್ಸಾರಿ ಕೈ ಬಿಚ್ಚಿ ಜೋರ ಚಪ್ಪಾಳೆಯಲ್ಲಿ ಹಾಕ್ತಾರೆ. ಎಂತ ಹೈ ವೋಲ್ಟೇಜ್ ಪಂದ್ಯ 23-23 ಕರ್ನಾಟಕ ವರ್ಸಸ್ ಮಹಾರಾಷ್ಟ್ರ. ಎಂತ ರೋಚಕ ಪಂದ್ಯ ಇದೆ ಅಂಕಣದಲ್ಲಿ. ನೋಡುಗರ ಗಮನ ಸೆಳೆದಿರುವಂತಹ ಎಂತ ಮಿಸ್ಟೇಕ್ ಆಗ್ತಾ ಇದೆ ಇಲ್ಲಿ ನೋಡ್ಬೇಕು. 5 ಜನ ಆಟಗಾರ ನಡುವೆ ಮತ್ತೊಮ್ಮೆ ಗಣೇಶ ಒಂದು ನಿಮಿಷ ಇರಿ, ಒಂದೇ ನಿಮಿಷ. ಬಹಳ ಒಂದು ಇಂಟ್ರೆಸ್ಟ್ ಪಂದ್ಯ ಇದೆ. 24-24 24ರಲ್ಲಿ ಪಂದ್ಯ ಮತ್ತೊಮ್ಮೆ ಗಣೇಶ ಶಕ್ತಿ ಪ್ರದರ್ಶನ. ಆದರೆ ಗಣೇಶ ಅವರ ಬಂಧನ. ಒಳಗಡೆ ನಿಂತವರೆಲ್ಲ ಹೊರಗಡೆ ಬರಬೇಕು. ಒಳಗಡೆ ಯಾರು ಮಿಡಲ್ ನಲ್ಲಿ ಯಾರು ಬರ್ತಕ್ಕಂಥ ಚೆಕ್ ಮೀಡಿಯಾದವ್ರು ಬರಬೇಕು. ಹಲೋ 26-24 ನೋಡ್ಬೇಕಿಲ್ಲಿ. 26-24 ರೂಪಾಂಚಲಿಗೆ ಮ್ಯಾಚ್ ಇದೆ.